ನದಿ ಜೋಡಣೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ನನಸು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ನದಿ ಜೋಡಣೆ ಕಾರ್ಯಕ್ರಮ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನಾವು ಭಾರತೀಯ ಜನತಾ ಪಕ್ಷದವ್ರು ಕೇಳಬೇಕಾಗುತ್ತೆ. ಎಲ್ಲಿಯಾದ್ರೂ ಆಗಿದೆ? ನಿಮಗೇನಾದ್ರೂ ಕಾಣಿಸಿದೆಯೇನು? ನದಿ ಜೋಡಣೆ ಆಗಿದೆಯಾ? ಮತ್ತೆ ಹೇಳ್ರಿ ಕೈ ಎತ್ತಿ ಆಗಿಲ್ಲ ಅಂತ ಹೇಳಿ. ಇನ್ನೊಂದು ಹೇಳಿದ್ರು, ನಮ್ಮ ಸರ್ಕಾರ ಬಂದ ಮೇಲೆ ರೈತರ ಆದಾಯವನ್ನ ನಾವು ಡಬಲ್ ಮಾಡ್ತೀವಿ ಅಂತ, ನಮ್ಮ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿ. ಆಯ್ತೇನು? 10 ವರ್ಷದಲ್ಲಿ ಆಗಿದೇನು? ಆಗಿದೆ. ಏನಾಗಿದೆಪ್ಪ ಅಂತಂದ್ರೆ ರೈತ ಬಳಸ್ತಕ್ಕಂಥ ರಸಗೊಬ್ಬರದ ಬೆಲೆ 2 ಪಟ್ಟಾಗಿದೆ. ಅದು 19 ಇರಬಹುದು, DAP ಇರಬಹುದು. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪೊಟ್ಯಾಶ್ ಇರಬಹುದು, 24 ಇರಬಹುದು. ಇವೆಲ್ಲದರ ದರ ಡಬಲ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ನಮಗೆ ರೈತರಿಗೆ ಅವ್ರು ಹೇಳ್ತಾ ಇದ್ರು, ನಾವು ಸರ್ಕಾರದಲ್ಲಿ ರೈತರನ್ನ ಅಭಿವೃದ್ಧಿಯನ್ನ ಮಾಡಿಸ್ತೀವಿ ಅಂತ. ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಅದರ ಜೊತೆಗೆ ನಮ್ಮ ಸೂಲಿಬೆಲೆಯವರು, ಸಂಘ ಪರಿವಾರದವರು, ಸರ್ ಅವರು ಭಾಷಣ ಮಾಡೋದು ಕೇಳಬೇಕು. ನಿಮಗೊಂದೆರಡು ವಿಡಿಯೋ ಕೊಡ್ತೀನಿ. ನೀರೊಳಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಎಲ್ಲರೂ ಎಣ್ಣೆ ಒಳಗ ಪೆಟ್ರೋಲ್ದಾಗ ಹಚ್ಚಿರ ಆ ಪುಣ್ಯಾತ್ಮ ನೀರೊಳಗ ಬೆಂಕಿ ಹಚ್ತಾನ. ಅವ್ರು ಹೇಳ್ತಿದ್ರು, ಯಾರು? ಚಕ್ರವರ್ತಿ ಸೂಲಿಬೆಲೆಯವರು. ಅವ್ರು ಹೇಳ್ತಿದ್ರು, ವಿದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಇಟ್ಟಿರ್ತಕ್ಕಂಥ ದುಡ್ಡನ್ನ ಅಧಿಕಾರಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಎಷ್ಟು ದುಡ್ಡು ಇಟ್ಟಿದಾರಂದ್ರೆ ಅದನ್ನ ತಂದು ನಮ್ಮ ದೇಶದಲ್ಲಿ ಎಷ್ಟು ರಸ್ತೆಗಳಿದಾವಿಲ್ಲ ಆ ಎಲ್ಲಾ ರಸ್ತೆಗಳಿಗೆ ಬಂಗಾರ ತಗಡು ಬಡಿದ್ರು ಸಹಿತ 200 ಹಾಕಿ ಉಳಿತದ ಅಂತ ಹೇಳ್ತಿದ್ರು. ಇದನ್ನು ಮೀರಿ ಅವರು ಇನ್ನೊಬ್ರು ಹೇಳ್ತಾ ಇದ್ರು, ಆ ಬಂಗಾರ ತಗಡು ಬಡಿದ್ರು ಸಹಿತ ಎಷ್ಟು ರೊಕ್ಕ ಉಳಿತದ ಅಂದ್ರ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಬಹುದು ಅಂತ ಹೇಳ್ತಿದ್ರು. ಇಲ್ಲಿ ಎಲ್ಲಿ ಕಾಗವಾಡ ಹತ್ತನೇ ಒಳಗೆ ಯಾರ್ಯಾರಿಗೆ ಬಂದವ ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಬಂದೇ ಇಲ್ಲಲ್ಲ. ಅಂದ್ರ ಇದನ್ನೂ ಸಹಿತ ಅವರು ಮಾಡಲಿಲ್ಲ. ಅಲ್ಲಿ ಹೋಗಿ ನೋಡಿದ್ರು, ಅಲ್ಲಿ ಏನು ಸಿಗಲಿಲ್ಲ ಅವ್ರಿಗೆ, ಅಲ್ಲಿ ಏನೂ ಇರಲೇ ಇಲ್ಲ. ಅದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡದು ಹೇಳ್ತಿದ್ರು ಅವ್ರು, ಈ ದೇಶದೊಳಗ ನರೇಂದ್ರ ಮೋದಿ ಅವ್ರು ಬಂದ್ರೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು. ಎಲ್ಲಿ? ದೇಶದೊಳಗ ಬುಲೆಟ್ ಟ್ರೈನ್ ಓಡಿಸ್ತೀವಿ ಅಂತ ಹೇಳಿದ್ರು. ಒಂದು ಬುಲೆಟ್ ಟ್ರೈನ್ ಓಡಲಿಲ್ಲ. ಇಲ್ಲೇ ಕುಡ್ಚಿಯಿಂದ ಬಾಗಲಕೋಟೆಗೆ 10 ವರ್ಷದೊಳಗೆ ಒಂದು ಲೈನ್ ಸಹಿತ ಆಗಲಿಲ್ಲ. ಸುಮಾರು 15 ವರ್ಷದಿಂದ ಪೂಜೆ ಆಗಿರ್ತಕ್ಕಂಥದ್ದು. ಕುಡ್ಚಿಯಿಂದ ಬಾಗಲಕೋಟೆವರೆಗೆ ಒಂದು ರೈಲ್ವೆ ಲೈನ್ ಆಗಲಿಲ್ಲ. ಇನ್ನು ಬುಲೆಟ್ ಟ್ರೈನ್ ಏನು ಓಡಿಸ್ತಾರೆ? ಅದಕ್ಕೆ ನಾನೇನು ಹೇಳಲಿಕ್ಕೆ ಹೊಂಟಿದ್ದೀನಿ ಅಂದ್ರೆ, ಭಾರತೀಯ ಜನತಾ ಪಕ್ಷದವರು ಕೊಟ್ಟ ಮಾತಿಗೆ ಇವತ್ತು ಸುಳ್ಳು ನಡವಳಿಕೆಯನ್ನು ನಡೆದಿರ್ತಕ್ಕಂಥದ್ದು. ಅದಕ್ಕೆ ಅವರಿಗೆ ಮತಗಳನ್ನು ಕೇಳ್ತಕ್ಕಂಥ ಹಕ್ಕು ಇವತ್ತು ಅವ್ರಿಗಿಲ್ಲ. ಅದರಿಂದ ಮತಗಳನ್ನ ಕೇಳ್ತಕ್ಕಂಥ ಹಕ್ಕು ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳ ಕಡೆ ಚರ್ಚೆ ನಡೆದಿದೆ, ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸುಪುತ್ರಿಯನ್ನು ನಿಲ್ಲಿಸಿದ್ದಾರೆ ಅಂತ. ಈ ಕ್ಷೇತ್ರದಲ್ಲಿ ಮೊದಲು ನಾವು ಎಲ್ಲರೂ ಕೇಳಿದೀವಿ, ಯಾರು ನಿಂತ್ಕೋತೀರಿ? ನಾವು AB ಪಾಟೀಲ್ರಿಗೆ ಕೇಳಿದೀವಿ, ವೀರ್ ಕುಮಾರ್ ಪಾಟೀಲ್ರಿಗೆ ಕೇಳಿದೀವಿ, ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಕೇಳಿದೀವಿ. ಯಾರೋ ನಮಗೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಕಡೆಗೆ ರಾಜು ಕಾಗೇನಾರ ಹಾಕ್ಬೇಕಂತ ಕೇಳಿದ್ವು. ಇದೇ ಸಾಕಾಗಿ ತಗೋ ಮಾರಾಯ ಅಂದ. ಕಡೆಗೆ ಇವ್ರೆಲ್ಲರೂ ಕೂಡಿ ನನ್ನ ಮಗನಿಗೆ ನಿಲ್ಲು ಅಂತ ಹೇಳಿದ್ರು. ನಾನು ಕೂಡ ಬೇಡ ಅಂತ ಹೇಳಿ ಎಲ್ಲರೂ ಇಲ್ಲ ಅಂದ್ಮೇಲೆ ಅನಿವಾರ್ಯವಾಗಿ ನಾವು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಒಮ್ಮತದ ನಿರ್ಣಯಗಳನ್ನು ತಗೊಂಡು ಅವರನ್ನ ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಅದಕ್ಕೆ
ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನ ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮಸ್ಕಾರ.